ಅತ್ಯುತ್ತಮ ಚಿತ್ರಕಥೆ, ಬೆಸ್ಟ್ ಸ್ಕ್ರೀನ್ ಪ್ಲೇ and the nominees are ಯುಮಿ ವೆಂಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ 2025 ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿ. ದ ನಾಮಿನೀಸ್ ಆರ್ ವಿಜಯ್ ಕಾರ್ತಿಕೇಯ, ಚಿತ್ರ ಮ್ಯಾಕ್ಸ್, ಪೃಥ್ವಿ ಕೊಣನೂರು ಮತ್ತು ಅನುಪಮ ಹೆಗ್ಡೆ, ಚಿತ್ರ 17. ಕಾಲೇಜಲ್ಲಿ ನಿನ್ ಮಾತ್ರ ಎಕ್ಸ್ಪೆಲ್ ಮಾಡಿದ್ದಾರೆ, ಅವ್ನ ಯಾಕೆ ಮಾಡಿಲ್ಲ? ದಲಿತ್ ಹುಡುಗಿನ ಎಕ್ಸ್ಪೆಲ್ ಮಾಡಿ ಬ್ರಾಹ್ಮಣ್ ಹುಡುಗನ ಮೇಲೆ ಏನು ಆಕ್ಷನ್ ತಗೊಂಡು. ಉಪೇಂದ್ರ, ಚಿತ್ರ UI. ನರ್ತನ್, ಚಿತ್ರ ಭೈರತಿ ರಣಗಲ್. ಅವನ್ ಮಾಡಕ್ ಹೊರಟಿರೋ ಕೆಲಸಗಳಿಗೆ ಜನರಿಗೋಸ್ಕರ ನಾನು ಯಾರನ್ನ ಬೇಕಾದ್ರೂ ಕಳ್ಕೊತೀನಿ, ಆದ್ರೆ ಜನರನ್ನೇ ಕಳ್ಕೊಳಕ್ ಇಷ್ಟಪಡಲ್ಲ. ಸಂದೀಪ್ ಸುಂಕದ, ಚಿತ್ರ ಶಾಕಾಹಾರಿ. ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಯನ್ನ ನೀಡೋದಕ್ಕೆ ಮತ್ತೊಮ್ಮೆ ನಮ್ಮ ಅತಿಥಿ ಅಭ್ಯಾಗತರು ದಯಮಾಡಿ ನಮ್ಮನ್ನು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ಯುಮಿ ವೆಂಚರ್ಸ್ ಪ್ರೆಸೆನ್ಸ್ 6ನೇ ವರ್ಷದ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ 2025 ಅತ್ಯುತ್ತಮ ಚಿತ್ರಕಥೆ ಈ ಪ್ರಶಸ್ತಿಯನ್ನ ಯಾರು ಪಡಿತಾ ಇದ್ದಾರೆ ಅನ್ನುವಂಥದ್ದನ್ನು ಅನೌನ್ಸ್ ಮಾಡುವಂತಹ ಸಮಯ. ಅಂಡ್ ದ ವಿನ್ನರ್ ಈಸ್ ಅತ್ಯುತ್ತಮ ಚಿತ್ರಕಥೆ, ಚಿತ್ರ 17. ಎಷ್ಟು ವಿಭಿನ್ನವಾಗಿದೆ ಹೆಸರು, 17. ಅವಾರ್ಡ್ ಗೋಸ್ ಟು ಪೃಥ್ವಿ ಕೊಡನೂರು. ಪೃಥ್ವಿ ಕೊಡನೂರು 17 ಸಿನಿಮಾದ ಚಿತ್ರಕಥೆಗಾಗಿ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಯನ್ನ ಪಡಿತಾ ಇದೆ ಟೀಮ್ 17. ಪೃಥ್ವಿ ಕೊಡನೂರು ಅವರಿಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಅನ್ನ ಹೇಳ್ತಾ ಇದ್ದೀವಿ. ಪ್ರೀತಿಯ ಶುಭಾಶಯಗಳು ಮ್ಯಾಮ್, ನಿಮಗೂ ಕೂಡ ಪ್ಲೀಸ್. ಹದಿನೇಳು ಸಿನಿಮಾದ ಚಿತ್ರಕಥೆಗಾಗಿ ಪೃಥ್ವಿ ಕೊಡನೂರು ಅವರು ಈ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ. ಒಂದು ಸಿನಿಮಾ, ಒಂದು ದೇಹ ಆದರೆ ಅದರ ಸ್ಪೈನಲ್ ಕಾರ್ಡ್ ಬಂದು ಚಿತ್ರಕಥೆ, ಹೌದಾ? ಅದರ ಬಗ್ಗೆ ಮಾತಾಡಿ ಸರಿ. ನಿಮ್ಮ ಮುಂದೆ ನಾನು ಏನು ಹೇಳಲಿ ಚಿತ್ರಕಥೆ ಬಗ್ಗೆ? ನೀವು ಅಷ್ಟೊಂದು ಚಿತ್ರಕಥೆಗಳನ್ನ ಬರೆದಿದ್ದೀರಾ, ಸಾಹಿತ್ಯ ಬರೆದಿದ್ದೀರಾ. ನಮ್ಮ ಚಿತ್ರಕಥೆ ಬಗ್ಗೆ ಹೇಳಬೇಕು ಅಂತಂದರೆ, ಇದೊಂದು ಚಿಕ್ಕ ಐಡಿಯಾ ಥರ ಶುರುವಾಗಿದ್ದು. ಬೈ ದ ವೇ ಇದರ ವಿನ್ನರ್ ಪೃಥ್ವಿ ಕೊಣನೂರು ಮಾತ್ರ ಅಲ್ಲ, ಜೊತೆಯಲ್ಲಿ ಅನುಪಮ ಹೆಗಡೆ ಅವರು ಕೂಡ. ಒಂದು ಇದು ಶುರುವಾಗಿ ಚಿತ್ರಕಥೆ ಮುಗಿಯುವಷ್ಟೊತ್ತಿಗೆ ಬಹುಶಃ ಒಂದು 2-3 ವರ್ಷ ತಗೊಂಡಿತ್ತ. ಸಾಕಷ್ಟು ರಿಸರ್ಚ್ ಹೋಗಿದೆ ಇದರಲ್ಲಿ. ಅದು ಸಾಧ್ಯ ಆಗಿದ್ದು ಯಾಕೆ ಅಂತಂದರೆ, ಅನುಪಮ ಹೆಗಡೆ ಅವರು ಹೈಕೋರ್ಟ್ ಲಾಯರು ಮತ್ತು ಶಿ ಈಸ್ ಅ ಲೀಗಲ್ ಎಕ್ಸ್ಪರ್ಟ್. ಹಾಗಾಗಿ ನಮಗೊಂದು ಅಷ್ಟು ರಿಯಲಿಸ್ಟಿಕ್ ಸ್ಕ್ರೀನ್ ಪ್ಲೇ, ಅಷ್ಟೊಂದು ಕಾಂಪ್ಲೆಕ್ಸ್ ಒಂದು ಚಿತ್ರಕಥೆಯನ್ನು ಬರೀಲಿಕ್ಕೆ ಸಾಧ್ಯ ಆಯಿತು. ಮೇಡಮ್ ಎಲ್ಲರಿಗೂ ಮುಂದಿನ ಸ್ಕ್ರೀನ್ ಪ್ಲೇನ ಮೇಡಮ್ ಮಾಡ್ತಾರೆ. ಎಸ್ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ನಾನು ವೃತ್ತಿಯಲ್ಲಿ ನ್ಯಾಯವಾದಿ. ನನಗೆ ಈ ಥರ ಬಂದು ಸಿನಿಮಾ ಫೀಲ್ಡಲ್ಲಿ ನಾನು ಬರೀತೀನಿ, ನನಗೆ ಪ್ರಶಸ್ತಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದು ಒಂದು ಹ್ಯಾಪಿ ಆ್ಯಕ್ಸಿಡೆಂಟ್, ನನಗೆ ಸಿಹಿಯಾದ ಅಪಘಾತ. ನಾನು ಚಿಕ್ಕಂದಿನಿಂದ ಸಿನಿಮಾ ನೋಡ್ತಾ ಇದ್ದೆ. ನನಗೆ ಯಾವಾಗಲೂ ಅನಿಸೋದು, ಕೋರ್ಟ್ ಸೀನ್ ಬಂದಾಗ ಹಾಗೂ ಕಾನೂನಿನ ವಿಷಯ ಬಂದಾಗ ಏನೋ ನೈಜವಾಗಿ ಬರ್ತಾ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ ಅಂಥೇಳಿ. ಯಾವಾಗ ಪ್ರತಿಯೊಬ್ಬರು ನನಗೆ ಅಪ್ರೋಚ್ ಆದರೂ ನಾನು ತಕ್ಷಣ ಒಪ್ಕೊಂಡ್ಬಿಟ್ಟೆ. ಹಾಗಾಗಿ ಪ್ರತಿಯವರಿಗೆ ನನ್ನ ಧನ್ಯವಾದಗಳು ಹಾಗೂ ಇಡೀ ತಂಡಕ್ಕೆ ನನ್ನ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡಿರುವ ನನ್ನ ಮನೆಯವರು ಹಾಗೂ ನನ್ನ ಕುಟುಂಬಕ್ಕೂ ಸಹ ನನ್ನ ಧನ್ಯವಾದಗಳು. ನನ್ನ ಅಮ್ಮನಿಗೆ ನನ್ನ ಧನ್ಯವಾದಗಳು. ಇದು ಹೇಗೆ ಅಂದರೆ, ಹೇಳ್ತಾರಲ್ಲ, ನಾನು ನಾಗರಾವು ಸೇರಿ ಕಚ್ಚಿದ್ವಿ ಅಂತ, ಹಾಗೆ ನಾನು ಪೃಥ್ವಿ ಕೊಣನೂರು ಅವರು ಸೇರಿ ಸ್ಕ್ರೀನ್ ಪ್ಲೇ ಬರೆದಿದ್ದೀವಿ ಅಷ್ಟೇ. ಕಾನೂನು ಹಾಗೂ ಕಾನೂನಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಸೀನ್ ಮಾತ್ರ ನಂದು. ಉಳಿದ
ಇದನ್ನು ನಾನು ಶುರುನಲ್ಲಿ ಹೇಳಬೇಕಿತ್ತು, ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಚಂದನವನ ಫಿಲ್ಮ್ ಕ್ರಿಟಿಕ್ ಅಕಾಡೆಮಿ ತುಂಬ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳ್ತಾ ಇದ್ವಿ.